ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಇಂದಿರಾ ಗಾಂಧಿ ವಸತಿ ಶಾಲೆ ಇರ್ಬೋದು, ಜೊತೆಗೆ ಸುಮಾರು 1500 ಜನ ಸ್ಟೂಡೆಂಟ್ಸ್ ಹೋದಂಥ ಕ್ಲಸ್ಟರ್ಸ್, ಹಿಂದುಳಿದ ವರ್ಗಗಳ ಇಲಾಖೆ ಇರ್ಬೋದು, ಆದರ್ಶ ಸ್ಕೂಲ್ ಇರ್ಬೋದು, ITI ಇರ್ಬೋದು, ಎಲ್ಲನೂ ಕೂಡ ಆ ರೈಲ್ವೆ ಟ್ರ್ಯಾಕಿಂದ ಈಚೆಗೆ ಸುಮಾರು ಒಂದು 5000 ಜನ ವಿದ್ಯಾರ್ಥಿಗಳು ಇಲ್ಲಿ ಆಗೋಂಥದ್ದು. ಹಾಗಾಗಿ ಇದು ಒಂದು ಸ್ವಲ್ಪ ಸಿಟಿಯಿಂದ ಎಷ್ಟು ರೈಲ್ವೆ ಟ್ರ್ಯಾಕಿಂದ ಒಂದು 2 ಕಿಲೋಮೀಟ್ರ್ 2-3 ಕಿಲೋಮೀಟ್ರ್ ಆಗುತ್ತೆ. ಆದ್ರೂ ಕೂಡ ಏನು ನಗರ ನಮಗೆ ಈಗಾಗಲೇ ವಿಸ್ತಾರ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಬೇಕಾದಂಥ ಒಂದು ರಸ್ತೆ ಅಗಲೀಕರಣ ಅವೆಲ್ಲ ಮುಂದೆ ಯೋಜನೆಗಳಿದ್ದಾವೆ. ಚಳ್ಳಕೆರೆ ತಾಲೂಕಿನ ಕ್ರೀಡಾಪಟುಗಳ ಬಹುಕಾಲದ ಕನಸು ಇದೀಗ ನನಸಾಗುತ್ತಿದೆ. ಪಾವಗಡದ ರಸ್ತೆಯಲ್ಲಿ ಸುಮಾರು 5 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ನೂತನ ತಾಲೂಕು ಮಟ್ಟದ ಕ್ರೀಡಾಂಗಣಕ್ಕೆ ಇಂದು ಶಾಸಕ ಟಿ ರಘುಮೂರ್ತಿ ಭೂಮಿ ಪೂಜೆ ನೆರವೇರಿಸಿದರು. ಮೊದಲ ಹಂತದಲ್ಲಿ ಪೆವಿಲಿಯನ್ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದ್ದು, 400 ಮೀಟರ್ ಓಟದ ಟ್ರ್ಯಾಕ್ ಸೇರಿದಂತೆ ಹಲವು ಕ್ರೀಡಾ ಸೌಲಭ್ಯಗಳು ಇಲ್ಲಿ ನಿರ್ಮಾಣವಾಗಲಿವೆ. ಚಳ್ಳಕೆರೆ ತಾಲೂಕಿನ ಪಾವಗಡ ರಸ್ತೆಯಲ್ಲಿರುವ ಸುಮಾರು 10 ಎಕರೆ ಜಾಗದಲ್ಲಿ ಸುಮಾರು 5 ಕೋಟಿ ವೆಚ್ಚದಲ್ಲಿ ನೂತನ ತಾಲೂಕು ಮಟ್ಟದ ಕ್ರೀಡಾಂಗಣ ನಿರ್ಮಾಣಕ್ಕೆ ಶಾಸಕ ಟಿ ರಘುಮೂರ್ತಿ ಇಂದು ಭೂಮಿ ಪೂಜೆ ನೆರವೇರಿಸಿದರು. ಮೊದಲ ಹಂತದಲ್ಲಿ ಪೆವಿಲಿಯನ್ ನಿರ್ಮಾಣ ಕಾಮಗಾರಿ ಆರಂಭವಾಗಿದ್ದು, ಮುಂದಿನ ಹಂತದಲ್ಲಿ 400 ಮೀಟರ್ ಓಟದ ಟ್ರ್ಯಾಕ್, ಬಾಸ್ಕೆಟ್ಬಾಲ್, ವಾಲಿಬಾಲ್ ಸೇರಿದಂತೆ ವಿವಿಧ ಕ್ರೀಡೆಗಳಿಗೆ ಪ್ರತ್ಯೇಕ ಅಂಕಣಗಳು, ಕ್ರೀಡಾ ಇಲಾಖೆ ಕಚೇರಿ ಕಟ್ಟಡ ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳನ್ನು ನಿರ್ಮಿಸಲಾಗುತ್ತದೆ. ಕ್ರೀಡಾಂಗಣದ ಸುತ್ತಮುತ್ತ ಶಾಲೆಗಳು, ಕಾಲೇಜುಗಳು ಹಾಗೂ ವಿದ್ಯಾರ್ಥಿ ನಿಲಯಗಳಿದ್ದು, ಸುಮಾರು 5000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಈ ಕ್ರೀಡಾಂಗಣ ಯೋಜನೆಯಿಂದ ಅನುಕೂಲವಾಗಲಿದೆ ಎಂದು ಶಾಸಕರು ಹೇಳಿದರು. ಮುಂದಿನ ದಿನಗಳಲ್ಲಿ ಹೆಚ್ಚುವರಿ ಭೂಮಿಯನ್ನು ಮಂಜೂರು ಮಾಡಿಸಿ ಇನ್ನಷ್ಟು ಅನುದಾನ ತಂದು ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ದೊಡ್ಡ ಮಟ್ಟದ ಕ್ರೀಡಾಂಗಣವಾಗಿ ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಕಾಂತರಾಜ್, ತಹಶೀಲ್ದಾರ್ ರೆಹನ್ ಪಾಷಾ, ಜಿಲ್ಲಾ ಕ್ರೀಡಾ ಇಲಾಖೆ ಅಧಿಕಾರಿ ಸುಚೇತನ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ವೀರಭದ್ರಪ್ಪ, ಶಶಿಧರ್, ರಮೇಶ್ ಗೌಡ, ಇತರ ಸಾರ್ವಜನಿಕರು, ಕ್ರೀಡಾಭಿಮಾನಿಗಳು ಉಪಸ್ಥಿತರಿದ್ದರು. ಕ್ರೀಡಾಂಗಣ ತಮಗೆಲ್ಲ ಗೊತ್ತಿರುವಂತೆ ಚಳ್ಳಕೆರೆ ನಗರದಾಗೆ 6 ಎಕರೆನಲ್ಲಿ ಇದೆ. ಈ ತಾಲೂಕು ಲೆವೆಲ್ ಕ್ರೀಡಾಂಗಣ ಅಂದರೆ ಏನು ನಮ್ಮ 400 ಮೀಟರ್ ಟ್ರ್ಯಾಕು, ಕ್ರಿಕೆಟು, ಬೇರೆ ಬೇರೆ ಎಲ್ಲ ಪ್ಲೇಗ್ರೌಂಡ್ಗಳೆಲ್ಲ ಬೇಕಂದರೆ ಮಿನಿಮಮ್ 8.5 ಎಕರೆ ಬೇಕು. ತಾಲೂಕು ಲೆವೆಲ್ ಕ್ರಿಕೆಟ್ ಅಂದರೆ ಟೋಟಲ್ಲು ನಾವು ಫಸ್ಟ್ ಕ್ಲಾಸ್ ಕ್ರಿಕೆಟ್ ಆಡಲಿಕ್ಕೆ ಅದಕ್ಕೆಲ್ಲ 16 ಎಕರೆ ಬೇಕು. ನಾವೀಗ 10 ಎಕರೆ ತೊಗೊಂಡು ನಾವೀಗ ಸ್ಟಾರ್ಟ್ ಮಾಡಿದ್ವಿ. ಮುಂದೆ ನಮಗೆ ದೊಡ್ಡ ಮಟ್ಟದಲ್ಲಿ ಏನು ಕ್ರಿಕೆಟ್ ಸ್ಟೇಡಿಯಮ್ಮು ಅಪ್ರೂವಲ್ ಆದಾಗ ನಾವು ಇನ್ನೂ 6 ಎಕರೆಗೆ ಎಕ್ಸ್ಟೆನ್ಷನ್ ತೊಗೊಂಡು ಅದನ್ನು ಒಟ್ಟಾರೆಯಾಗಿ ಒಂದು ದೊಡ್ಡದ ಒಂದು ವಿಶೇಷವಾದ ಒಂದು ಕ್ರೀಡಾಂಗಣ ಮಾಡಬೇಕಂತ ಉದ್ದೇಶ ಇದೆ. ಈಗ ಇದು ಇವತ್ತೇನು ನಾವು ಪೂಜೆ ಮಾಡಿದ್ವಿ, ಇದು 5 ಕೋಟಿನಲ್ಲಿ ಪೆವಿಲಿಯನ್ ಬ್ಲಾಕ್ ಅಂತ, ಅದ್ರ ಜೊತೆಗೆ ಬೇರೆ ಬೇರೆ ಪ್ಲೇಗ್ರೌಂಡ್ಗಳು ಅದೆಲ್ಲ ಬೇರೆ DMF ಅಲ್ಲಿ ನಾವು ಮಂಜೂರು ಮಾಡಿಸ್ಕೊತಾ ಇದ್ದೀವಿ. ಹಾಗಾಗಿ ಅಂಥ ಒಂದು ಶಂಕುಸ್ಥಾಪನೆ ಸಮಾರಂಭ ಇದೆ. ಇವತ್ತು ಇದರಲ್ಲಿ ಈ ಗ್ರೌಂಡಲ್ಲಿ ಏನು ಒಳಗೊಂಡಿರುತ್ತೆ ಸರ್? ಈ ಗ್ರೌಂಡಲ್ಲಿ ಪೆವಿಲಿಯನ್ ಬ್ಲಾಕ್ ಅಂದರೆ ಬಿಲ್ಡಿಂಗ್ ಕೆಳಗೆ ಏನು ಕ್ರೀಡಾ ಇಲಾಖೆಗೆ ಸಂಬಂಧಿಸಿದಂತೆ ಇಲ್ಲಿ ಒಂದು ಆಫೀಸೂ ಇರ್ತದೆ, ಬೇರೆ ಮತ್ತು ಕ್ರೀಡಾ ಚಟುವಟಿಕೆಗಳೆಲ್ಲ ನಡೀತದೆ. ಅದಾದ ನಂತರ 400 ಮೀಟರ್ ಟ್ರ್ಯಾಕ್ ನಡೀತಾ, ರನ್ನಿಂಗ್ ರೇಸು ಮತ್ತು ಬಾಸ್ಕೆಟ್ಬಾಲ್ ಸ್ಟೇಡಿಯಮ್ಮು, ಆಮೇಲೆ ಕ್ರಿಕೆಟ್ ಆಡಲಿಕ್ಕೆ ಏನು ಬೇಕು ಅದನ್ನೆಲ್ಲ ಲೆವೆಲಿಂಗು ಅದೆಲ್ಲ ಕೂಡ ಇಲ್ಲ. ಅದು ಅಪ್ರೂವಲ್ಗೆ ಕೊಟ್ಟು ಪ್ರಪೋಸಲ್ ಕೊಟ್ಟಿದ್ದೀರಿ ಕ್ರಿಕೆಟ್ ಇದಕ್ಕೆಲ್ಲ, ಅದು ಇನ್ನೂ ಅಪ್ರೂವಲ್ ಆಗಬೇಕು. ಹಾಗಾಗಿ ಈಗ ನಾವು ಹೆಚ್ಚಿನದಾಗಿ ಇದು ಬೇಕಂತ ಹೇಳ್ಬಿಟ್ಟು ನಾವು ಕೊಟ್ಟಿದ್ದೀವಿ. ಅಪ್ರೂವಲ್ ಹಂತದಲ್ಲಿದೆ. ಬಟ್ ಈಗ ಸದ್ಯ ನಮ್ಮದು ಇಲ್ಲಿರೋಂಥದ್ದು 5 ಕೋಟಿ ಮತ್ತು ಇನ್ನು DM ಅನುದಾನದಲ್ಲೇ ನಮಗೆ ಈಗ ಮುಂದೆ ಇವಾಗ ಬೇರೆ ಬೇರೆ ಇವನ್ನೆಲ್ಲ ಅಪ್ರೂವ್ ಮಾಡಿಸ್ಕೊತಾರೆ. ಒಂದು ರೋಡ್ನಾಗ ಇರೋ ಒಂದು ಕ್ರೀಡಾಂಗಣ ಇದೆ ಸರ್, ಕ್ರೀಡಾ ಇಲಾಖೆ ಅದ್ರ ಕಡೆ ಕಣ್ಣಿಟ್ಟು ನೋಡಲ್ಲ, ಉಸ್ತುವಾರಿ ಮಾಡ್ಬೇಕು ಸರ್. ಇಲ್ಲ, ಈಗ ಏನಾಗಿದೆ ಆ ಕ್ರೀಡಾ ಇಲಾಖೆ ಸಂಬಂಧ ನೀನೇ ಹೇಳಿದಲ್ಲ, ಅದನ್ನು ಜಾಸ್ತಿ ನಾವಲ್ಲಿ ಏನೇ ನಾವು ಅಭಿವೃದ್ಧಿ ಮಾಡಿದ್ರು ಈಗ ಟೆಂಪ್ರರಿಯಾಗಿ ಏನು ಇರೋ ವ್ಯವಸ್ಥೆ ಮಾಡಬೇಕು. ಬೇರೆ ಅಡಿಷನಲ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಬರಲ್ಲ. ಅದಕ್ಕೇನಿದೆಲ್ಲ ನಾವು ಸ್ವಲ್ಪ ಕಾಂಪೌಂಡ್ ವಾಲ್ ಮಾಡಬೇಕು. ಡಿಗ್ರಿ ಕಾಲೇಜಿಗೆ ಕಾಂಪೌಂಡ್ ವಾಲ್ ಮಾಡ್ತಾ ಇದ್ದೀವಿ. ಹಾಗಾಗಿ ಅದು ಸ್ವಲ್ಪ ಒತ್ತುವರಿ ಕೂಡ ಆಗಿದೆ. ಅದನ್ನು ಏನಪ್ಪ ಅಂದರೆ ಅಲ್ಲಿ ಏನು ಅರ್ಜೆಂಟ್ ಕೆಲಸ ಆಗಬೇಕು, ಅರ್ಜೆಂಟಾಗಿ ಏನು ಸಣ್ಣ ಸಣ್ಣ ಕ್ರೀಡೆಗಳು ಇದು ಮಾಡಲಿಕ್ಕೆ ಅನುಕೂಲ ಮಾಡೋದಕ್ಕೆ ಮಾಡಬೇಕು ಅಷ್ಟೇ. ಯಾಕೆಂದರೆ ಇಲ್ಲಿದ್ದೆಲ್ಲ ಇಲ್ಲೇ ಇದನ್ನು ಇಂಪ್ರೂವ್ ಮಾಡಿ ಇಲ್ಲಿ ನೋಡಿ ಸುಮಾರು ಇವೆಲ್ಲ
ಇಂದಿರಾ ಗಾಂಧಿ ವಸತಿ ಶಾಲೆ ಇರ್ಬೋದು, ಜೊತೆಗೆ ಈ ಸುಮಾರು 1500 ಜನ ಸ್ಟೂಡೆಂಟ್ಸ್ ಹೋದಂಥ ಕ್ಲಸ್ಟರ್ಸ್, ಹಿಂದುಳಿದ ವರ್ಗಗಳ ಇಲಾಖೆ ಇರ್ಬೋದು, ಆದರ್ಶ ಸ್ಕೂಲ್ ಇರ್ಬೋದು, ITI ಇರ್ಬೋದು, ಎಲ್ಲನೂ ಕೂಡ ಆ ರೈಲ್ವೆ ಟ್ರ್ಯಾಕಿಂದ ಈಚೆಗೆ ಸುಮಾರು ಒಂದು 5000 ಜನ ವಿದ್ಯಾರ್ಥಿಗಳು ಇಲ್ಲಿ ಆಗಂಥದ್ದು. ಹಾಗಾಗಿ ಇದು ಒಂದು ಸ್ವಲ್ಪ ಸಿಟಿಯಿಂದ ಎಷ್ಟು ರೈಲ್ವೆ ಟ್ರ್ಯಾಕಿಂದ ಒಂದು 2 ಕಿಲೋಮೀಟ್ರ್ 2-3 ಕಿಲೋಮೀಟ್ರ್ ಆಗುತ್ತೆ. ಆದ್ರೂ ಕೂಡ ಏನು ನಗರ ನಮ್ಗೆ ಈಗಾಗಲೇ ವಿಸ್ತಾರ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಬೇಕಾದಂಥ ಒಂದು ರಸ್ತೆ ಅಗಲೀಕರಣ ಅವೆಲ್ಲ ಮುಂದೆ ಯೋಜನೆಗಳಿದ್ದಾವೆ, ಮಾಡಿದಾಗ ಎಲ್ಲ ಅನುಕೂಲ ಆಗುತ್ತೆ ಅಂತ.